ನೋಡಿ, ಈ ಪ್ರಶ್ನೆ ಬಂದಾಗ ವಿಜಯ್ ಮಲ್ಯ ಹೇಳಿದ್ದೇನು ಗೊತ್ತಾ? ನೋಡ್ರಿ, ನಾನು ಗೋವಾದಲ್ಲಿ ಪಾರ್ಟಿ ಮಾಡಬೇಕಾಗಿತ್ತು, ಒಂದು ಮಿಸ್ಟೇಕ್ ಆಗಿರಬಹುದು. ನಾನು ಲಂಡನ್ನಲ್ಲಿ ಏನಾದರೂ ಪಾರ್ಟಿ ಮಾಡ್ಕೊಂಡಿದ್ದಿದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇದೊಂದು ಆನ್ಸರ್ರಾ? ಒಬ್ಬ ವ್ಯಕ್ತಿ ತನ್ನದೇ ಸಂಸ್ಥೆಯ ನೂರಾರು ಜನ ಎಂಪ್ಲಾಯಿಗಳು, ನೂರಾರು ಕೋಟಿ ಬಾಕಿ ಸಂಬಳ ಉಳಿಸ್ಕೊಂಡಿದ್ದು, ನಾನು ಹಿಂಗೆ ಪಾರ್ಟಿ ಮಾಡಿದ್ದೀನಿ ಅಂತ ಕೇಳಿದಾಗ ಅದೊಂದು ಮಿಸ್ಟೇಕ್ ಆಯ್ತೇನೋ? ಯಾವುದು ಮಿಸ್ಟೇಕ್ ಹೇಳಿ? ನನಗಿಲ್ಲಿ ಪಾರ್ಟಿ ಮಾಡಿ ತಪ್ಪಾಯಿತು, ನಾನು ಈ ಥರ ಆಚರಿಸ್ಕೋಬಾರ್ದಾಗಿತ್ತು, ಅದ್ರ ಬಗ್ಗೆ ನನಗೊಂದು ನೋವಿದೆ, ಅವಾಗೇನೋ ದುಡುಕ್ಬಿಟ್ಟೇನೋ. ಈ ಆನ್ಸರ್ ಬೇರೆ. ಇಲ್ಲ, ಪಾರ್ಟಿ ನಾನು ಗೋವಾದಲ್ಲಿ ಮಾಡಬಾರ್ದಾಗಿತ್ತು, ಲಂಡನ್ನಲ್ಲಿ ಮಾಡಿದ್ದರೆ ಸರಿ ಹೋಗ್ತಾ ಇತ್ತು, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂಥೇಳಿ ವಿಜಯ್ ಮಲ್ಯದಿಂದ ಬಂದಂಥ ಆನ್ಸರ್. ಜೊತೆಗೆ ನೋಡ್ರಿ, ನಾನು ನನ್ನ ಓನ್ ಮನೆ, ನಾನು ಕಿಂಗ್ಫಿಷರ್ ಅವಾಗ ಸಂಬಳ ಕೊಡೋ ಸ್ಥಿತಿಲೇ ಇರಲಿಲ್ಲ, ನಾನು ನನ್ನ ಸ್ವಂತ ಹಣದಿಂದ ಪಾರ್ಟಿ ಮಾಡಿದ್ದೀನಿ. ಕಿಂಗ್ಫಿಷರ್ ಏರ್ಲೈನ್ಸ್ ಸಂಸ್ಥೆ ಹಣ ನೀಡ್ತಕ್ಕಂಥ ಪರಿಸ್ಥಿತಿಲಿ ಆಗ ಇರಲಿಲ್ಲ. ತಪ್ಪಾಗಿರ್ಬೋದು ನನ್ನಿಂದ. ಲಂಡನ್ನಲ್ಲಿ ಪಾರ್ಟಿ ಮಾಡಿದ್ದಿದ್ರೆ ಯಾರ್ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನೋಡಿ, 23 ಜನವರಿ 2016 ದಿ ಎಕನಾಮಿಕ್ ಟೈಮ್ಸ್ ಬರೆಯುತ್ತೆ, ಆರ್ಥಿಕ ದಿವಾಳಿಯಾದವರು ತಮ್ಮ ಬರ್ತ್ಡೇ ಪಾರ್ಟಿಯನ್ನು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡಿದರೆ ಜನರಿಗೆ ನೀವು ಯಾರನ್ನು ಕೇರ್ ಮಾಡಲ್ಲ ಅನ್ನೋ ಭಾವನೆ ಬರುತ್ತೆ ಅಂಥೇಳಿ ಅವತ್ತಿನ RBIನ ಗವರ್ನರ್ ಆಗಿದ್ರಲ್ಲ, ಈಗ ರಘುರಾಮ್ ರಾಜನ್ನು RBI ನಿವೃತ್ತ ಗವರ್ನರ್ ಇವತ್ತಿಗೆ, ಅವತ್ತು ಅವ್ರು ಮಾತಾಡ್ತಾರೆ, ನೋಡ್ರಿ, ಈ ಥರ ನೀವು ದಿವಾಳಿ ಒಂದು ಕಡೆ ಆಗಿರ್ತೀರ, ಈ ಥರದೊಂದು ಪಾರ್ಟಿಗಳನ್ನು ಮಾಡಿಕೊಂಡಾಗ, ನಿಮ್ಮ ಬರ್ತ್ಡೇ ಪಾರ್ಟಿ ಜೋರಾಗಿ ಮಾಡಿಕೊಂಡಾಗ ಜನಗಳಿಗೆ ನೀವು ಯಾರನ್ನೂ ಕೇರ್ ಮಾಡ್ತಾ ಇಲ್ಲ ಅಂತ ಒಂದು ಭಾವನೆ ಬರುತ್ತೆ ಅಂಥೇಳಿ ಅವತ್ತಿಗೆ ದಿ ಎಕನಾಮಿಕ್ ಟೈಮ್ಸ್ ಬರೆದಿತ್ತು. 23 ಜನವರಿ 2016 ಬರೆದಿತ್ತು ಅದನ್ನು. ಇಂಥ ವಿಜೃಂಭಣೆಯಿಂದ ಮಾಡ್ಕೊಳ್ತೀರಿ ನೀವು ಯಾಕೆ ಅಂತ ಕೇಳಿದರು. 25 ಅಕ್ಟೋಬರ್ 2012 ಹಿಂದಕ್ಕೆ ಹೋಗೋಣ ನಾವೀಗ. ದಿ ಎಕನಾಮಿಕ್ ಟೈಮ್ಸ್ ಬರೆದಿತ್ತು, ಕಿಂಗ್ಫಿಷರ್ ಕಂಪನಿ ತನ್ನ ಉದ್ಯೋಗಿಗಳಿಂದ ಕಡಿತಗೊಳಿಸಿದ 40% ಇನ್ಕಮ್ ಟ್ಯಾಕ್ಸನ್ನು ಸರ್ಕಾರಕ್ಕೆ ಇವ್ರು ಕಟ್ಟೇ ಇಲ್ಲ. ನೋಡಿ, ನಾನು ಎಂಪ್ಲಾಯೀಸ್ ಬಗ್ಗೆ ಬಹಳ ಕೇರ್ ಮಾಡ್ತಿದ್ದೆ, ಹಾಗೆ ಹೀಗೆ ಅಂತ ಹೇಳಿಕೊಳ್ಳುವ ಮಲ್ಯ, ಈ ಎಂಪ್ಲಾಯೀಸ್ ಹಣದಿಂದ, ಅವ್ರ ಸಂಬಳದಿಂದ ಕಟ್ ಮಾಡ್ತಾರಲ್ಲ 40% ಇನ್ಕಮ್ ಟ್ಯಾಕ್ಸನ್ನು, ಓವರಾಲ್ ಟ್ಯಾಕ್ಸ್ನ ಒಂದು ಪೋರ್ಷನನ್ನು, ಅದನ್ನು ಸರ್ಕಾರ ಕಟ್ಟೇ ಇಲ್ಲ. ಕೇರ್ ಮಾಡ್ತಿದ್ದೆ ಅಂತ ಹೇಳಿ ಬರೀ ಬಾಯಲ್ಲಿ ಹೇಳಿದ್ರೆ ನಡೆಯುತ್ತಾ? 7 ದಿನದಿಂದ ತಿಂಗಳೊಳಗೆ ಕಟ್ಟಬೇಕಾಗಿತ್ತು. ಆ ಥರ ಕಟ್ ಮಾಡಿಕೊಂಡಾಗ 7 ಡೇಸಿಂದ 30 ಡೇಸ್ ಒಳಗಡೆ ಆ ದುಡ್ಡನ್ನು ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಇದ್ಯಾವಾಗ ಗೊತ್ತಾಯಿತು ಉದ್ಯೋಗಿಗಳಿಗೆ ಅಂದರೆ, ಉದ್ಯೋಗಿಗಳಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದಿತ್ತು. ಇದಾ ಕೇರ್ ಮಾಡಿದ ರೀತಿ ವಿಜಯ್ ಮಲ್ಯ? ಇನ್ನೊಂದು ಕಡೆ ಇದು, ಈ ವಿಚಾರದಲ್ಲಿ ಏನಿದೆ ನೋಡಿ, ಏನು ಕಿಂಗ್ಫಿಷರ್ನ ಮಾಲೀಕ ಹೇಳೋದು, ಇದ್ರ ಬಗ್ಗೆ ಏನು ಮಾತಾಡಬೇಕಲ್ಲ ಇದರಿಂದ. ಬ್ಯಾಂಕ್ನಿಂದ ಸಾಲವನ್ನು ನಾನು ಪಡ್ಕೊಂಡಿದ್ದಲ್ಲ ಅಂತ. ಟೆಕ್ನಿಕಲಿ ಕರೆಕ್ಟೇ ಇರಬಹುದು, ಬಟ್ ಲೀಗಲಿ ಅಂತ ಬಂದಾಗ ನೀವು ಬಾಧ್ಯಸ್ಥರೇ ಅಲ್ಲವೇ ವಿಜಯ್ ಮಲ್ಯ ಅವರೇ? ಕಾನೂನು ಪ್ರಕಾರ ಬಂದಾಗ ನೀವು ಬಾಧ್ಯಸ್ಥರೇ ಅಲ್ಲವೇ? ನಾನು ಬ್ಯಾಂಕಿಂದ ಸಾಲ ತೊಗೊಳ್ಳಿಲ್ಲ, ಕಿಂಗ್ಫಿಷರ್ ಸಂಸ್ಥೆ ಸಾಲ ತೊಗೊಂಡಿದ್ದು, ನಾನೊಬ್ಬ ಗ್ಯಾರಂಟೋರ್ ಅಷ್ಟೇ. ಇಲ್ಲಿ ಒಬ್ಬ ಗ್ಯಾರಂಟಿ ಕೊಡ್ತಕ್ಕಂಥವನು ಅಷ್ಟೇ. ನಾನು ಸಾಲ ಪಡೆದಿದ್ದೆಲ್ಲ ಕಿಂಗ್ಫಿಷರ್ ಸಂಸ್ಥೆ. ಏನು ಆಕಾಶದಿಂದ ಉದುರಿತ್ತಾ ಕಿಂಗ್ಫಿಷರ್ ಸಂಸ್ಥೆ? ಏರ್ಲೈನ್ಸ್ ಆಕಾಶದಲ್ಲೇ ಹಾರಾಡೋದು ಬಿಡಿ, ದೇವಲೋಕದಿಂದ ಇಳಿದಿಲ್ವಲ್ಲ ಸಂಸ್ಥೆ. ನೀವು ನಿಮ್ಮಂಥವ್ರು ಸೇರ್ಕೊಂಡು ಸಂಸ್ಥೆ ಕಟ್ಟಿರ್ತೀರಾ, ಆ ಸಂಸ್ಥೆ ನಿಮ್ಮನ್ನ ಹೆಸರುಗಳನ್ನು ನೋಡಿ ಇದು ದೊಡ್ಡ ಸಂಸ್ಥೆ ಮಾಡಿದರೆ ಅಂತ ಹೇಳಿ ಸಾಲ ಕೊಟ್ಟಿರಬಹುದು. ಕಾನೂನು ಪ್ರಕಾರ ಹೋದರೆ ಅದರ ಬಾಧ್ಯಸ್ಥರು ನೀವಾಗಿರ್ತೀರಲ್ವಾ, ಅದನ್ನ ಯಾಕೆ ಮರೆ ಮಾಸ್ತಿರಲ್ಲಿ ಕಿಂಗ್ಫಿಷರ್ ಮೇಲೆ ಹಾಕ್ಬಿಡ್ತೀರಾ ಅದನ್ನು? ಇದು ನಮ್ಮ ಪ್ರಶ್ನೆ ಇದೆ ಇಲ್ಲಿ.